ಮುಂದುವರ್ ಆಗ್ಯಾವ. اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد. اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. نحمده ونصلي على رسول الكريم أما بعد. ಅನ್ನ ತಮ್ಮಂದಿರೇ ಹಾಗೂ ಹಿರಿಯರೇ, ಅಲ್ಲಾಹನ ಕರುಣೆ ಮತ್ತು ಅವನ ದಯದಿಂತ್ರ ನಮ್ಮೆಲ್ಲರಿಗೂ ಏನ್ರಿ ಶುಕ್ರವಾರ ದಿವಸ ಒಂದು ಪ್ರಾರ್ಥನೆ ಮಾಡುವಂತ ಅಲ್ಲ ಅವಕಾಶ ಮಾಡಿಕೊಟ್ಟ. ಇದು ಮೊಹರಂ ತಿಂಗಳ್ರಿ. ಮೊಹರಂ ತಿಂಗಳು. ಮೊಹರಂ ಅಂತಂದ್ರೆ ಏನು? ಮೊಹರಂ ಅಂತಂದ್ರ ಈಗ ಯಾವ ರೀತಿ ಜನವರಿ ಐತಿ, ಫೆಬ್ರವರಿ ಐತಿ, ಅದೇ ರೀತಿ ಏನಪ್ಪಾ ಅಂತಂದ್ರ ಮೊಹರಂ ಅನ್ನೋದು ಒಂದು ಹೆಸರು. ಇದು ಅಲ್ಲಾ ಕುರಾನ್ದ ಸೂರ್ಯ ತೋಬಾ ಒಳಗ, ಸೂರ್ಯ ತೋಬಾ ಆಯತ್ ನಂಬರ್ 36 ಒಳಗಡೆ ಅಲ್ಲಾ ಹೇಳ್ತಾನ, ಈ ಯಾವಾಗ ನಾನು 7 ಭೂಮಿ 7 ಆಕಾಶನೇನು ಸೃಷ್ಟಿಸಿ ನಾನು ಅವಾಗನ ಏನ್ ಮಾಡೀನಿ, ನಾನು ಈ 12 ತಿಂಗಳುಗಳನ್ನು ಸೃಷ್ಟಿಸಿನ. ಯಾವಾಗ್ರಿ? ಆದಮ್ ಅಲಿ ಸಲಾಮರು ಇನ್ನ ಭೂಮಿಗೆ ಬಂದಿರ್ಕಿಲ್ಲ, ಅವಾಗನ ಏನೈತಿ ಅಲ್ಲ 12 ತಿಂಗಳನ್ನ ಸೃಷ್ಟಿಸ್ಯಾನ. ಈ 12 ತಿಂಗಳ ಆತೀಗ ಆದ ನಂತರ ಉಮರ್ ರಜಿ ಅಲ್ಲಾಹು ತಾಲಾ ಅವ್ರ ಕಾಲ ಒಳಗಡೆ ಈ ಮೊಹರಂ ಅನ್ನುವಂತ ತಿಂಗಳನ್ನ ಮೊದಲ ತಿಂಗಳ ವಾಕ್ಯಾಸ ತಯಾರಿಸಿದ್ರಿ. ಮೊದಲ ತಿಂಗಳ, ಅದಕ್ಕಿಂತ ಮೊದಲ 1ನೇ ತಿಂಗಳು ಯಾವುದು, 2ನೇ ತಿಂಗಳು ಯಾವುದು, 3ನೇ ತಿಂಗಳು ಯಾವುದು ಅನ್ನುವಂಥದ್ದು ಗೊತ್ತಿದ್ದಿರ್ಕಿಲ್ಲ. ಉಮರ್ ರಜಿ ಅಲ್ಲಾಹು ತಾಲಾ ಅವ್ರ ಕಾಲ ಒಳಗ ಒಬ್ರು ಬಹಳಷ್ಟು ಸಹಾಬಿಗಳು ಸೇರಿಕ್ಯಾಸ ಕೂಡ ಮಶೂರ ಮಾಡಿದ್ರಿ ಅವ್ರ ಬಗ್ಗೆ. ಯಾಕೆ ಮಶೂರ ಮಾಡಿದ್ರಿ ಅಂತಂದ್ರ, ಆಗಿನ ಕಾಲ ಒಳಗ ಟ್ಯಾಕ್ಸ್ ತುಂಬಬೇಕಲ್ಲ. ಈ ಟ್ಯಾಕ್ಸ್ ತುಂಬೇಕಂತಂದ್ರ 1 ವರ್ಷ ಆಗಿದ್ ಗೊತ್ತಾಗಬೇಕಲ್ಲ. ಅದ್ರ ಸಂಬಂಧ ಏನ್ ಮಾಡಿದ್ರು, ಈ ಮೊಹರಂ ಅನ್ನ ಮೊದಲ ಏನೈತಿ ತಿಂಗಳ ವಾಕ್ಯಾಸ ಹೇಳಿದ್ರು, ಜಕಾತನ ಅದಾ ಮಾಡೋ ಸಂಬಂಧ. ಅದಕ್ಕೇನ್ರಿ ಇದು ಮೊಹರಂ ಅನ್ನುವಂಥದ್ದು ಈಗಿನ ಇಲ್ಲ, ಮೊದ್ಲಿಂತರು. ಈಗ ಸ್ವಲ್ಪ ಜನ ಈ ಮೊಹರಂ ಬಗ್ಗೆ ಏನ್ ತಿಳ್ಕೊಂಡ್ಬಿಟ್ಟಾರು, ಇದ್ರಾಗ ಒಳ್ಳೆ ಕಾರ್ಯಗಳನ್ನ ಮಾಡಬಾರ್ದು. ಯಾವ ತಿಂಗಳ ಒಳಗ್ರಿ ಒಳ್ಳೆ ಕಾರ್ಯಗಳನ್ನ ಮಾಡಬಾರ್ದು. ಮದುವೆ ಸಮಾರಂಭ ಆಗಿರ್ಬೋದು, ಮತ್ ಯಾವ್ದೇನೋ ಹಕೀಕ ಆಗಿರ್ಬೋದು, ಬೇರೆ ಬೇರೆ ಏನೋ ಸಮಾರಂಭಗಳು ಬರ್ತಾವು, ಇದ್ರಾಗ ಮಾಡಬಾರ್ದು, ಇದು ಕೆಟ್ಟ ತಿಂಗಳು ಅಂತ ಹೇಳಿ ಕೆಲಸ ನಮ್ ತಲೆ ಕುಂತ ಬಿಟ್ಟೈತಿ. ಪೈಗಂಬರ ಪ್ರೀತಿಯ ತಿಂಗಳು ಯಾವ್ದ್ರಿ? ಮೊಹರಂ. ಪೈಗಂಬರು ಮಕ್ಕಾದಿಂತ್ರ ಮದೀನಾಕೇನ್ ಹಿಜರತ್ ಮಾಡಿದಿರಲ್ಲ, ಹಿಜರತ್ ಮಾಡಿ ಕೆಲಸ ಮದೀನಾಕೇನು ಹೋದ್ರು, ಏನೈತಿ ಮೊಹರಮದು 1ನೇ ತಾರೀಕಾಗಿತ್ತು. ನಮ್ ತಲೆಯೊಳಗೆ ಏನ್ ಕುಂತೈತಿ, ಇವತ್ತ ಏನು ಮಾಡಬಾರ್ದು ಈ ತಿಂಗಳ ಒಳಗ ಅಂತ ಹೇಳಿ ಕೆಲಸ. ಆದ್ರ ಪೈಗಂಬರ ಮಗಳು ಉಮ್ಮೆ ಕುಲ್ಸುಮ್ ರಜಿ ಅಲ್ಲಾಹು ತಾಲಾ ಅವ್ರ ಏನೈತ್ರಿ, ಅವ್ರ ಮದುವೆ ಮೊಹರಮದ 3ನೇ ತಾರೀಕಿಗೆ ಆಯ್ತು. ಇದೇನೈತಿ ಕೆಟ್ಟ ತಿಂಗಳ ಅಲ್ರಿ, ಇದು ಎಲ್ಲಕ್ಕಿಂತ ಚಲೋ ತಿಂಗಳ ಐತಿ. ಇದು ಇದ್ರಾಗ ಬಹಳಷ್ಟು ವಿಷಯಗಳದು. ಆದಮ್ ಅಲೈಹಿ ಸಲಾಂ ಪೈಗಂಬರು ಅವ್ರಿಗೆ ಕ್ಷಮೆ ಸಿಕ್ಕಿದ್ದು ಇದೇ ತಿಂಗಳ. ನೂ ಅಲೈಹಿ ಸಲಾಂ ಪೈಗಂಬರು ಅವರು ಒಬ್ರು, ಅವ್ರ ಹಡಗ 6 ತಿಂಗಳಲ್ಲಿತ್ತು, ನೀರು ಒಳಗಿತ್ತು, ದಂಡಿಗೆ ಬಂದು ಸೇರಿದ್ದು ಮೊಹರಂ. ಆಮೇಲೆ ಒಬ್ಬರು ಪೈಗಂಬರು ಮೀನಿನ ಹೊಟ್ಟಿನಲ್ಲಿದ್ರು, ಅವ್ರು ಹೊರಗೆ ಬಂದಿದ್ದು ಇದ ಮೊಹರಮತ್ತಿ. ನಂತರ ಈಸಾ ಅಲೈಹಿ ಸಲಾಮರು ಎಲ್ಲರೂ ಕೂಡ ಏನ್ ಮಾಡಿದ್ರು, ಅವ್ರ ಜನಾಂಗದವರು ಇವ್ರು ಗಲ್ಲು ಶಿಕ್ಷೆ ಕೊಡ್ಬೇಕಂತೇಳಿ ಗಲ್ಲಿಗೆ ಶಿಕ್ಷೆ ಕೊಡುವಂತ ಪ್ರಯತ್ನ ಮಾಡಾಕತ್ರು. ಅಂತ ಸಂದರ್ಭದಾಗ ಅಲ್ಲಾಹ್ ಅವ್ರನ್ನ ಮೇಲೆ ಎಬ್ಬಿಸ್ಕೊಂತಿದ್ದು ಇದೇ ತಿಂಗಳ. ಈ ಮೊಹರಂ ಹೇಳುವಂತ ಉದ್ದೇಶ ಏನ್ರಪ್ಪ ಅಂತಂದ್ರ, ಮೊಹರಂ ಒಳಗ ಬಹಳಷ್ಟು ಒಳ್ಳೆ ಕೆಲಸಗಳಾಗ್ಯಾವ ನೋಡ್ರಿ. ಅಲ್ಲಾಹನ ಮುಂದೆ ಬಹಳ ಪವಿತ್ರವಾದ ತಿಂಗಳಿದು. ಮತ್ ಮೊಹರಂದಾಗ ಇದರಿಂದ ನಮ್ಗೆ ಏನ್ ತಿಳಿದು ಬರುತ್ತರಿ, ಕೊನೆಯದ ಕೆಲಸ ನಮ್ಮ ನಿಮ್ಮ ಪ್ರೀತಿಯ
ಏನ್ರಿ ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೊಮ್ಮಗ ಇಮಾಮೆ ಹುಸೇನ್ ರಜಿ ಅಲ್ಲಾಹು ತಾಲಾ ಅವರ ಶಹಾದತ್ ಆತು. ತ್ಯಾಗ ಬಲಿದಾನ ಕೊಟ್ರು ಈ ದೀನ್ ಸಂಬಂಧ, ಈ ಧರ್ಮದ ಸಂಬಂಧ. ಇದರಲ್ಲಿ ಏನ್ರಿ ಎಲ್ಲಾ ರೀತಿವ ಇದ ತಿಂಗಳ ಒಳಗ ಆಗ್ಯಾವ ಇವು. ಈ ಮೊಹರಂ ತಿಂಗಳ ಬಹಳ ಶ್ರೇಷ್ಠವಾದ ತಿಂಗಳು. ಇದ್ರ ಬಗ್ಗೆ ನಾವೇನೈತಿ ಕರೆಕ್ಟ್ ಆಗಿ ಕೆಸ ತಿಳ್ಕೊಬಾರ ಆಗ್ಬೇಕ್ರಿ. ಧರ್ಮದ ಬಗ್ಗೆ ಕರೆಕ್ಟ್ ಆಗಿ ಕೆಸ ಏನ್ ಮಾಡ್ಬೇಕ್ರಿ, ತಿಳ್ಕೋಬೇಕು. ಯಾವುದು ನಮ್ಮ ಇಸ್ಲಾಂ ಧರ್ಮದಾಗ ಯಾವುದು ಕೆಟ್ಟ ಧರ್ಮ ಇಲ್ಲ, ಕೆಟ್ಟ ತಿಂಗಳ ಯಾವ್ದು ಇಲ್ಲ. ಎಲ್ಲಾ ಏನೈತಿ ಎಲ್ಲಾ ಒಳ್ಳೆ ಒಳ್ಳೆ ತಿಂಗಳುಗಳು ಅದಾವ. ಇವ್ ಮೊದ್ಲಿಂತ್ರ ಏನೈತಿ ಮಾಡ್ಕೊಂತ ಬಂದಾರು, ಅದೇ ರೀತಿ ಇವ್ರು ಹೊಂಟಾರ. ಯಾವ್ದ್ರಿ? ಅದನ್ನ ಮಾತಾಡ್ತೇನ್ರಿ, ಹೇಳ್ತೇನೆ. ಈ ತಿಂಗಳೊಳಗ ಏನೈತಿಪ್ಪ ಅಂತಂದ್ರ ಮತ್ತೊಂದ್ ಏನೈತ್ರಿ, ಇದ್ರೊಳಗ ಇದ ತಿಂಗಳ ಒಳಗ ಯೌಮೆ ಆಶೂರ ಅಂತೇಳಿ ಬರ್ತೈತಿ. ಈ ತಿಂಗಳದು 10ನೇ ತಾರೀಕು. ಅದ ಎಷ್ಟನೇ ತಾರೀಕ್ರಿ? 10ನೇ ತಾರೀಕಿನ ದಿವಸ ಅದಕ್ಕೆ ಯೌಮೆ ಆಶೂರ ಅಂತ. ಇಲ್ಲಿ ಪೈಗಂಬರು ಮಕ್ಕಾದಿಂತ್ರ ಮದೀನಾಕ್ ಹೋದ್ರು. ಮದೀನಾದಾಗ ಹೋದಾಗ ಪೈಗಂಬರು ಅಲ್ಲಿ ಮದೀನಾದ ಜನ ಯಹೂದಿಯವರು ರೋಜಾ ಮಾಡಾಕತ್ತಿದ್ರು. 10ನೇ ತಾರೀಕಿನ ದಿವಸ ಏನ್ ಮಾಡಾಕತ್ತಿದ್ರಿ? ರೋಜಾ ಮಾಡಾಕತ್ತಿದ್ರು. ರೋಜಾ ಪೈಗಂಬರ್ ಅವ್ರಿಗೆ ಪ್ರಶ್ನೆ ಮಾಡಿದ್ರು, ನೀವ್ ಯಾಕೆ ರೋಜಾ ಮಾಡಾಕತ್ತೀರಿ, ಕಾರಣ ಏನು ಅಂತ ಹೇಳಿ. ಅವಾಗ ಆ ಯಹೂದಿ ಜನ ಪೈಗಂಬರ್ಗೆ ಹೇಳಿದ್ರು, ನಮ್ ಪೈಗಂಬರ್ ಇದ್ ಯಾರ್ರಿ? ಮೂಸಾ ಅಲೈಹಿಸ್ಸಲಾಮ್ರು. ಫಿರೋನ್ ನಿಂತ್ರ ಉಳ್ದಂತ ದಿವಸ ಇದು. ಅಲ್ಲಾ ಅವ್ರಿಗೆ ಏನ್ ಕೊಟ್ಟ? ರಕ್ಷಣೆ ಕೊಟ್ಟ. ಅದಕ್ಕೆ ನಾವು ಒಂದ್ ರೋಜಾ ಮಾಡ್ತೀವಿ ಅಂತಂದ್ರು. ಅವಾಗ ನಮ್ಮ ನಿಮ್ಮ ಪ್ರೀತಿಯ ವಿಶ್ವ ಗುರುಗಳಾದಂತ ಯಾರು ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು. ಸಹಾಬಾ ಅವ್ರನ್ನ ಕರೆದು ಹೇಳಾಕತ್ತಾರು, ನೀವ್ ಎಷ್ಟು ರೋಜಾ ಮಾಡ್ಬೇಕು? 2 ರೋಜಾ ಮಾಡ್ಬೇಕು. ಯಾಕಂತಂದ್ರ ಅವ್ರದು ನಮ್ಮದು ಒಂದಲ್ಲ, ಬೇರೆ ಬೇರೆ ಐತಿ. ಮೊಹರಂ ತಿಂಗಳು ಏನೈತಿ ಬಹಳ ಶ್ರೇಷ್ಠವಾದ ತಿಂಗಳು. ಇದ್ರೊಳಗ ಏನೈತಿ, ಇಮಾಮೆ ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರ ಬಗ್ಗೆ ಅಷ್ಟೇ ಮಾತಾಡ್ಬಿಡ್ತಾರ. ಅಷ್ಟೇ ಇಲ್ರಿ, ಇದರಲ್ಲಿ ಬಹಳಷ್ಟು ವಿಷಯಗಳದಾವ. ಇನ್ನ ಎಲ್ಲದ್ರ ಬಗ್ಗೆ ಮಾತಾಡ್ಬೇಕು. ಇಮಾಮೆ ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರು ಯಾರು? ಒಂದ್ಸರ್ತಿ ಏನಾಗತ್ರಿ, ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೈಗಂಬರು ಮನೆಯಲ್ಲಿ ಅದ. ಅಂತ ಸಂದರ್ಭದಾಗ ಇಮಾಮೆ ಹಸೇನ್ ಮತ್ತು ಇಮಾಮೆ ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರು ಏನ್ ಮಾಡಾಕತ್ತಾರ್ರಿ? ಕುಸ್ತಿ. ಅಣ್ಣ ತಮ್ಮ ಏನ್ ಮಾಡಾಕತ್ತಾರು? ಕುಸ್ತಿ ಹಿಡ್ತಾರು. ಒಬ್ರು 7 ವರ್ಷದಾರ ಅದಾರು, ಒಬ್ರು 8 ವರ್ಷದಾರ ಅದಾರ, ಹೆಚ್ಚು ಕಡಿಮೆ. ಪೈಗಂಬರು ಹಸನ್ ರಜಿ ಅಲ್ಲಾಹು ತಾಲಾ ಅವ್ರಿಗೆ ಪ್ರೋತ್ಸಾಹ ಕೊಡಾಕತ್ತಾರ. ನಮ್ ಭಾಷೆದಾಗ ಹೇಳ್ಬೇಕಂದ್ರ ಈ ಕಡೆಂತ್ರ ಹಿಡಿ, ಈ ಕಡೆಂತ್ರ ಹಿಡಿ ಅಂತ ಹೇಳಿ ಯಾರು ಹೇಳಾಕತ್ತಾರ್ರಿ? ಹಸನ್ ರಜಿ ಅಲ್ಲಾಹು ತಾಲಾ ಅಷ್ಟೇ ಹೇಳಾಕತ್ತಾರ. 2-3 ಸರ್ತ ಕೇಳಿದ್ರಿ ಇದನ್ನ. ಯಾರು? ತಾಯಿ ಐಷಾ ರಜಿ ಅಲ್ಲಾಹು ತಾಲಾ ಕೇಳಿದ್ರಿ ಇದು. ಬಂದ್ ಪೈಗಂಬರ್ಗೆ ಹೇಳಿದ್ರು, ಪೈಗಂಬರ್ರೆ ಹಸನ್ ರಜಿ ಅಲ್ಲಾಹು ತಾಲಾರ್ಗೆ ಅಷ್ಟೇ ಹೇಳಾಕತ್ತೀರಿ ನೀವ, ಹುಸೇನ್ ಅವ್ರಿಗೆ ಯಾಕೆ ಹೇಳವಲ್ರಿ? ಯಾಕಂದ್ರ ಇವ್ರಕ್ಕಿಂತ ಇವ್ರು ಸಣ್ಣವ್ರದಾರು, ಇವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ನೀವು. ಅವಾಗ ತಾಯಿ ಐಷಾ ರಜಿ ಅಲ್ಲಾಹು ತಾಲಾ ಅವರಿಗೆ ಪೈಗಂಬರ್ ಹೇಳಿದ್ರು. ಪೈಗಂಬರ್ ಏನ್ ಹೇಳಿದ್ರಪ್ಪ ಅಂತಂದ್ರ, ಇಲ್ಲೇ ಜಿಬ್ರೀಲ್ ಅಮೀನ್ ಫರಿಷ್ಠೆ ಬಂದೈತಿ, ದೇವದೂತ ಬಂದೈತಿ. ಬಂದ್ ಯಾರಿಗೆ ಪ್ರೋತ್ಸಾಹ ಕೊಡಾಕತೈತಿ? ಇಮಾಮೆ ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರಿಗೆ ಪ್ರೋತ್ಸಾಹ ಕೊಡಾಕತ್ತಾರು. ಅದಕ್ಕೆ ನಾ ಯಾರು ಸಪೋರ್ಟ್ ಮಾಡಾಕತ್ತೀನಿ? ಹಸನ್ ರಜಿ ಅಲ್ಲಾಹು ತಾಲಾ ಸಪೋರ್ಟ್ ಮಾಡಾಕತ್ತೀನಿ. ಇವೆಲ್ಲ ಏನೈತ್ರಿ ಇದು? ಇಮಾಮೆ ಹುಸೇನ್ ರಜಿ ಅಲ್ಲಾಹು ತಾಲಾ, ಹಸನ್ ರಜಿ ಅಲ್ಲಾಹು ತಾಲಾ ಅವರು ಇವ್ರದ್ದು ಏನೈತ್ರಿ? ಬರೇ ಅವ್ರ ಹುಟ್ಟಿಂದ ಹೇಳ್ತಾರು, ನಂತರ ಶಹೀದ್ ಆಗಿದ್ದು ಹೇಳ್ತಾರು. ನಡ್ಕಿಂದ ಯಾರು ಹೇಳಾರ? ಎಲ್ಲಾ ಬರ್ಬೇಕಲ್ರಿ ಒತ್ತಾಟಿಗಿಂತರ. ಯಾಕಂತಂದ್ರ ನಾವೆಲ್ಲ ತಿಳ್ಕೋರಾಗಬೇಕು ದೀನದ ಬಗ್ಗೆ. ಏನೇನಾಯ್ತು ಮೊಹರಂ ಒಳಗಡೆ ಏನೇನಾಯ್ತು, ಕರ್ಬಲ ಹೆಂಗಾಯ್ತು, ಕರ್ಬಲ ಹೋಗಕ್ಕಿಂತ ಮುಂಚೆ ಏನೇನಾಯ್ತು ಅನ್ನುವಂಥದ್ದು ನಮ್ಗೇನೈತ್ರಿ ಸ್ಪಷ್ಟವಾದ ಮಾಹಿತಿ. ಈ ಮೊಹರಂ ಇದಿಂತ್ರ ನಾವೇನ್ ತಿಳ್ಕೋಬೇಕು? ಇದ್ರಿಂತ್ರ ಪಾಠ ನಾವೇನ್ ಕಲಿಬೇಕು? ಮೊಹರಂ ಏನ್ ಕಲ್ಸಕ್ ಬಂದೈತಿ ನೋಡ್ರಿ. ಮೊಹರಂ ದಿವ್ಸ 1 ತಾರೀಕಿಗೆ ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲಿದ್ರ? ಮಕ್ಕಾದಿಂತ್ರ ಮದೀನಾಕ್ ಹಿಜ್ರತ್ ಮಾಡಿದ್ರು.
1ನೇ ತಾರೀಕು ಮೊಹರಂ ಮದ್ದಿತ್ತು. ಹೇಳುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಹಿಜ್ರತ್ ಮಾಡ್ಬೇಕಂದ್ರೆ ಕಾರಣ ಏನು ಏನೈತಿ? ಇಸ್ಲಾಂ ಅನ್ನುವಂತ ಹೊಸ ಧರ್ಮ ಅಲ್ಲ ಇದು. ಪೈಗಂಬರ್ ಹೇಳಿ ಏನೈತಿ? ಪೈಗಂಬರ್ ದಾವತ್ ಕೊಟ್ಟಿದ್ರು. ಈ ಧರ್ಮವನ್ನು ಸ್ವಲ್ಪ ಮಂದಿ ಕೇಳಿದ್ರು. ಇದ್ರ ಮ್ಯಾಲ ಇದನ್ನ ಆಚರಣೆ ಮಾಡ್ಬೇಕಂತಂದ್ರ ಯಾರು ಜನ ಬಿಡಾಕತ್ತಿರ್ಲಿಲ್ಲ ಅವ್ರಿಗೆ. ಎಲ್ಲಾ ಅಡೆತಡೆಗಳನ್ನು ಒಡ್ಡಾಕತ್ತಿದ್ರು ಅವ್ರಿಗೆ. ಈ ಯಾವ ಹೊಸ ಧರ್ಮ ತಂದಿರಿ, ಏನ್ ಮಾಡಾಕತ್ತೀರಿ ನೀವು ಅಂತ ಹೇಳ್ಕೆಸ ಅವ್ರು ಏನ್ ಮಾಡಾಕತ್ತಿದ್ರಿ? ಎಲ್ಲಾ ರೀತಿ ಅಡೆತಡೆಗಳನ್ನು ಒಡ್ಡಾಕತ್ತಿದ್ರು. ಅಂತ ಸಂದರ್ಭದಾಗ ನಾವು ಸ್ವತಂತ್ರವಾಕ್ಯಾಸ ಈ ಧರ್ಮದ ಮೇಲೆ ನಡಿಬೇಕಂತ ಹೇಳ್ಕೆಸ ಮಕ್ಕಾದಿಂತ್ರ ಎಲ್ಲಿ ಹೊಂಟಾರು? ಮದೀನಾಕ್ ಹಿಜರತ್ ಮಾಡಾಕತ್ತಾರ ಪೈಗಂಬರ್. ಮೇನ್ ಉದ್ದೇಶ ರೀ. ಈ ಮೊಹರಂ ಇದ್ರ ಸಂಬಂಧ ಬರ್ತೈತಿ. ಇದ್ ನೆನಪಿಸ್ತತ್ ನಮ್ಮನ್ನ. ದಾವತದ ಕೆಲಸ ಮಾಡಾಕತ್ರಿಪ್ಪ ಅಂದ್ರ ನಿಮ್ಗೂ ತೊಂದರೆ ಬರ್ತಾವ. ದಾವತದ ಕೆಲಸ ಯಾರು ಮಾಡ್ತಾರೋ ಎಲ್ಲರಿಗೂ ತೊಂದರೆ ಬಂದಾವ. ಇಲ್ಲಿ ಅಲ್ಲ ಎಲ್ಲರೂ ಕೂಡ ಪರೀಕ್ಷೆ ತಗೋತಾನ. ಅದ್ರ ಸಂಬಂಧ ನಾವೇನೈತ್ರಿ, ಈ ಎಲ್ಲಾ ರೀತಿ ನಾವು ದಾವತದ ಕೆಲಸ ಮಾಡೋದ್ ಮುಂದೆ ಏನಾದ್ರೂ ತೊಂದರೆಗಳನ್ನ ಬಂದ್ರ ನಾವೇನ್ ಮಾಡ್ಬೇಕು? ಪೈಗಂಬರ ಜೀವನ ತೆಗೆದು ನೋಡ್ಬೇಕು. ಅವ್ರಿಗೂ ತೊಂದರೆ ಬಂದ. ತೊಂದರೆ ಎಲ್ಲಿವರೆಗೂ ರೀ ಇದು? 30 ವರ್ಷ, 40 ವರ್ಷ, 50 ವರ್ಷ ಆ ನಂತರ ತೊಂದರೆಗಳ ಮುಗಿದು ಹೋಗ್ಬಿಡ್ತಾವ. ಒಂದು ಒಂದ್ಸರ್ತಿ ಏನಾದ್ರು ಪೈಗಂಬರ್ರಿ ಇಶಾ ನಮಾಜ್ ಮಾಡಿ ಕೆಲಸ ಮನಿಗೆ ಹೊಂಟಿದ್ರು. ಹುಜೇಫಾ ರಜಿಯಲ್ಲಾಹು ತಆಲಾ ಅವ್ರ ಹಿಂದಿಂದ ಹೊಂಟ. ಅವ್ರ ಹಿಂದಿಂದ ಹೋಗೋ ಉದ್ದೇಶ ಏನಪ್ಪಾ ಅಂತಂದ್ರ ನನ್ನ ತಾಯಿಗೆ ಏನೈತಿ ಆರಾಮಿಲ್ಲ, ದುವಾ ಮಾಡಿಸ್ಬೇಕು ಅಂತ ಹೇಳಿ. ಯಾರ ಹಿಂದಿಂದ ಹೊಂಟಾರ್ರಿ? ಪೈಗಂಬರ್ ಹಿಂದಿಂದ ಹೊಂಟಾರು. ಪೈಗಂಬರ್ ಮುಂದೆ ಹೊಂಟಾರ. ಪೈಗಂಬರಿಗೆ ಒಂದ್ ಸ್ವಲ್ಪ ಹಿಂದ್ ಯಾರೋ ಬರಾಕತ್ತಾರ ಅನ್ನೋದು ಗೊತ್ತಾಯ್ತು. ಪೈಗಂಬರ್ ನಿಂತ್ರು. ಎದಕ್ ಬಂದಿಪ್ಪ? ದುವಾ ಮಾಡ್ಸಕ್ ಬಂದೇನ್ರಿ. ಅವಾಗ ಹೇಳಿರ್ಕಿಲ್ಲವ್ರು ನಮ್ಮ ತಾಯಿ ಬಗ್ಗೆ ದುವಾ ಮಾಡ್ರಿ ಅಂತೇಳಿ ಪೈಗಂಬರಿಗೆ ಎಲ್ಲಾ ಗೊತ್ತಾಗ್ಬಿಟ್ಟು ಪೈಗಂಬರ್ ಏನ್ ಮಾಡಿದ್ರು? ದುವಾ ಮಾಡಿದ್ರು. ನಿನ್ನ ತಾಯಿ ರಕ್ಷಣೆ ಯಾರು ಮಾಡ್ಲಿ? ಅಲ್ಲಾ ಮಾಡ್ಲಿ, ಮಗ್ಫಿರತ್ ಮಾಡ್ಲಿ ನಿಮ್ಮದ್ ಅಂತ ಹೇಳಿ ದುವಾ ಮಾಡಿದ್ರು. ಅವಾಗ ಪೈಗಂಬರು ಹುಜೇಫಾ ರಜಿಯಲ್ಲಾಹು ತಆಲಾ ಅವ್ರಿಗೆ ಹೇಳಕತ್ತಾರು, ಒಂದು ಪರಿಷ್ಠೆ ನನ್ನ ಬಾಗಲಕ್ ಬಂದ್ ನಿಂತೈತಿ. ಏನ್ ನಿಂತೈತಿ? ಒಂದು ದೇವದೂತ ನನ್ನ ಬಾಗಲಕ್ ಬಂದ್ ನಿಂತೈತಿ. ಭೂಮಿಗೆ ಮೊದಲ ಸರ್ತ ಬಂದೈತಿ. ಅದು ಫಸ್ಟ್ ಸರ್ತ ಭೂಮಿಗೆ ಬಂದೈತಿ, ನನ್ನ ಬಾಗಲ್ ನಿಂತೈತಿ. ಅದೇನೈತಿ? ಅಲ್ಲಾಹನ ಕಡೆ ಅಂತ ಒಂದು ವಹಿ ತಂದೈತ, ನ್ಯೂಸ್ ತಂದೈತಿ ನನ್ನ ಬಗ್ಗೆ. ಏನ್ ಹೇಳಾಕತ್ತೈತಿ ಗೊತ್ತೈತ? ಪರಿಸ್ಥಿತಿ ಬಂದ ಕ್ಯಾಸ ಪೈಗಂಬರಿಗೆ ಹೇಳಾಕತ್ತ. ನಿಮ್ಮ 4ನೇ ಮಗಳ ಅದಾರಲ್ಲ ಫಾತಿಮಾ ರಜಿಯಲ್ಲಾಹು ತಆಲಾ ಅವರು ಜನ್ನತ್ ಒಳಗ ಎಲ್ಲಾ ಹೆಂಗಸರದ ಸರ್ದಾರ್ ಅವರು. ಎರಡನೇದೇನ್ರಿ? ನಿಮ್ಮ ಮೊಮ್ಮಕ್ಕಳು ಅದಾರಲ್ಲ ಹುಸೇನ್ ರಜಿಯಲ್ಲಾಹು ತಆಲಾ ಅವರು. ಇವರು ಏನೈತಿ ಹೆಂಗ ವಯಸ್ಸು ಹುಡುಗರು ಜನ್ನತ್ ಒಳಗಡೆ ಇವ್ರು ಸರ್ದಾರ್ ಅದಾರು. ಅದನ್ನ ಹೇಳಾಕ ಅಲ್ಲಿಂದ ಬಂದೈತ್ ಪರಿಸ್ಥಿತಿ. ಇವೆಲ್ಲಾ ವಾಕ್ಯಗಳು ಎದ್ರಾಗ ಆಗ್ತಾವ್ರಿ? ಮೊಹರಂ ಒಳಗ ಆಗತ್ತೈತಿ. ಈ ಮೊಹರಂ ತಿಂಗಳ ಒಳಗ ಇವೆಲ್ಲಾ ವಾಕ್ಯಗಳಾಗ್ಯಾವ. ಇವು ಹುಸೇನ್ ರಜಿಯಲ್ಲಾಹು ತಆಲಾ ಅವರು ಪೈಗಂಬರು ಈ ಜಗತ್ ಬಿಟ್ಟು ಪರ್ದಾ ಮಾಡೋದ್ ಮುಂದೆ ಬರೀ 7 ವರ್ಷದಾರ ಇದ್ರು. ಎಷ್ಟು ವರ್ಷದಾರ ಇದ್ರಿ? 7 ವರ್ಷದಾರ ಇದ್ರು. ಯಾರು? ಇಮಾಮೆ ಹುಸೇನ್ ರಜಿಯಲ್ಲಾಹು ತಆಲಾ 7 ವರ್ಷದಾರ ಇದ್ರು. ಪೈಗಂಬರು ಈ ಜಗತ್ ಬಿಟ್ಟ ಪರ್ದಾ ಮಾಡಿದ್ರು. ನಂತರ 25 ಹಜ್ ಮಾಡ್ಯಾರ. ಯಾರ್ರಿ? ಇಮಾಮೆ ಹುಸೇನ್ ರಜಿಯಲ್ಲಾಹು ತಆಲಾ ಅವರು. ಅವ್ರ ಜೀವನದಾಗ ಹಜ್ಗಳು ಎಷ್ಟದಾವು? 25 ಹಜ್ಗಳು ಮಾಡ್ಯಾರ. ಎಲ್ಲಾ ಹಜ್ಗಳು ನಡ್ಕೊಂತ ಮಾಡ್ಯಾರ. ಹೆಂಗ್ ಮಾಡ್ಯಾರ್ರಿ? ನಡ್ಕೊಂತ. ಹದೀಸ್ ಒಳಗ ಅಬ್ಬಾಸ್ ರಜಿಯಲ್ಲಾಹು ತಆಲಾ ರಿವಾಯತ್ ಮಾಡ್ತಾರೋ. ಹದೀಸ್ ಒಳಗಡೆ ಬರುತ್ತರಿ, ಯಾವೊಬ್ಬ ಮನುಷ್ಯ ಸವಾರಿ ಅಂತಂತಂದ್ರ ಗಾಡಿ ಆಗಿರ್ಬೋದು, ಯಾವುದೇ ರೀತಿ ಬಸ್ ಆಗಿರ್ಬೋದು, ಯಾವುದೇ ರೀತಿ ವಾಹನ ಆಗಿರ್ಬೋದು, ಯಾವುದೇ ರೀತಿ ಕುದುರೆ ಆಗಿರ್ಬೋದು, ಸವಾರಿ ಒಳಗೆ ಏನಾದ್ರು ಹಜ್ ಮಾಡಿದ್ರ ಒಂದ್ ಹೆಜ್ಜೆಗೆ 7 ಲಕ್ಷ ನೇಕಿ. ಎಷ್ಟಕ್ರಿ? 7 ಲಕ್ಷ ನೇಕಿ ಏನ್ ಸಿಗ್ತಾವು? ಹಜ್ ಕೊಂಟ್ರ ಒಂದ್ ಹೆಜ್ಜೆಗೆ 7 ಲಕ್ಷ ನೇಕಿ ಎಲ್ಲಾರ ಕಡೆಂತ್ರ ಸಿಗ್ತಾವು. ಅದೇ ಮನುಷ್ಯ ಒಬ್ಬವ ಏನಾದ್ರು ತನ್ನ ಕಾಲೇ ನಡ್ಕೊಂತ ಏನಾರ ಹೋಗಿದ್ದೆ ಆದ್ರ ಒಂದ್ ಹೆಜ್ಜೆಗೆ 7 ಕೋಟಿ ನೇಕಿ. ಎಷ್ಟ್ರಿ? ಹಜ್ ಎಷ್ಟು ಮಾಡ್ಯಾರ್ರಿ ಇಮಾಮೆ ಹುಸೇನ್ ರಜಿಯಲ್ಲಾಹು ತಆಲಾ ಅವ್ರು? ಹೇಳ್ರಿ. 25 ಹಜ್ಗಳನ್ನ ನಡ್ಕೊಂತ ಮಾಡ್ಯಾರ. ಇದೆಲ್ಲ ಏನೈತ್ರಿ? ಅವ್ರ ಜೀವನ ಇದು. ಈ ಮೊಹರಂ ತಿಂಗಳ ಬಹಳ ಶ್ರೇಷ್ಠವಾದ ತಿಂಗಳ. ಆದ್ರೆ ಜನ ಇವತ್ತು ಏನ್ ಮಾಡಿಬಿಟ್ಟಾರು? ಈ ತಿಂಗಳ ಒಳಗ್ ಮದ್ವಿ ಮಾಡಬಾರ್ದು,
ಈ ತಿಂಗಳ ಒಳಗ ಒಳ್ಳೆ ಒಳ್ಳೆ ಕಾರ್ಯಗಳನ್ನ ಮಾಡಬಾರ್ದು, ಹುಡುಗಿನ ತೋರಿಸಬಾರ್ದು, ನಮ್ಮ ಭಾಷೆದಾಗ ಹೇಳ್ಬೇಕಂತ. ಹೌದ್ರಿ? ಇವೆಲ್ಲ ಏನ್ ಇಟ್ಕೊಕ್ ಹೋಗ್ಬೇಡ್ರಿ. ಶಹೀದ್ ಆದ್ರ ಒಳ್ಳೇದ ಕೆಟ್ಟದ್ ಹೇಳ್ರಿ ನನಗ. ದುವಾ ಯಾಕೆ ಮಾಡ್ತೀರಿ? ಎಲ್ಲಾರ ಮುಂದೆ ಕುಂತ ಕೇಸ ಅಲ್ಲ ನಿನ್ ರಾಸ್ತೆ ಒಳಗೆ ಶಹೀದ್ ಮಾಡಪ್ಪ ನನ್ನ ಅಂತೇಳಿ. ಹೌದಿಲ್ಲ ಹೇಳ್ರಿ? ನಾವೇನ್ ಮಾಡಿಬಿಟ್ಟೇವಿ, ಅಲ್ಲಾ ಏನ್ ಹೇಳಕತ್ತಾನ, ಅಲ್ಲಾನ ಮುಂದಿದು ಬಹಳ ಶ್ರೇಷ್ಠವಾದ ತಿಂಗಳಿದು. ಸೂರ್ಯ ತೋಬಾ ಆಯತ್ ನಂಬರ್ 36 ತೆಗೆದ್ ನೋಡ್ರಿ, ಅಲ್ಲಾ ಹೇಳ್ತಾನು. ಹೌದ್ರಿ? ಅದ್ರ ಸಂಬಂಧ ನಾವೇನ್ ಮಾಡಾರಾಗಬೇಕು, ದೀನವನ್ನ ಕರೆಕ್ಟ್ ಕಲಿಬೇಕು. ಕಲಿತ ನಂತರ ತಿಳ್ಕೋರಾಗಬೇಕು. ನಮ್ಮ ಇಸ್ಲಾಂ ಒಳಗಡೆ ಯಾವುದೇ ತಿಂಗಳು ಕೆಟ್ಟ ತಿಂಗಳಿಲ್ಲ, ಎಲ್ಲಾ ಒಳ್ಳೆ ತಿಂಗಳ ಐತಿ. ಇದ್ರ ಬಗ್ಗೆ ವಿಚಾರ ಮಾಡೋಣ ಇನ್ಶಾ ಅಲ್ಲಾ, ಚಿಂತನೆ ಮಾಡೋಣ, ಕಲ್ಯಾರಾಗೋಣ ಇನ್ಶಾ ಅಲ್ಲಾ. ಏನ್ರಿ, ನಾವ್ ಎದ್ರ ಬಗ್ಗೆ ಓದಾಕತ್ತೀವಿ ಇವತ್ತ? ಮೊಹರಮದ ಬಗ್ಗೆ ಚಿಂತನೆ ನಡೆಸೋಣ. ಮೊಹರಂ ಅಂತಂದ್ರೆ ಏನು? ಮೊದಲನೇದಾಗಿ ಮೊಹರಂ ಅನ್ನುವಂಥದ್ದು ಏನ್ರಿ? ಇದು ಒಂದ್ ತಿಂಗಳ ಹೆಸರು. ಇದು ಮೊಹರಂ ಅಂತಂದ್ರ ಜನವರಿ ಹಂಗ ಮೊಹರಂ ಅಂತಂದ್ರ ಇದು ಹೆಸರು. ಇದು ಇದನ್ನ ಮೊದಲ ತಿಂಗಳವಾಗಿ ಯಾರು ಮಾಡಿದ್ರು? ಉಮರ್ ರಜಿಯಲ್ಲಾಹು ತಾಲಾ ಮಾಡಿದ್ರು. ಇವ್ರು ಹೆಂಗ್ ಮಾಡಿದ್ರು? ಎಲ್ಲಾ ಸಹಾಬಗಳನ್ನ ಕೂಡಿಸಿದ್ರು. ಕೂಡಿಸ್ ಎಲ್ಲಾರು ಮಶೂರ ಮಾಡಿದ್ರು ಸಹಾಬಗಳು. ಅವಾಗ ಏನೈತಿ, ಬಹಳಷ್ಟು ಸಹಾಬಗಳು ರಾಯ್ ಏನ್ ಬಂತು, 1ನೇ ತಿಂಗಳ ಮೊಹರಮ್ಮನ್ ಮಾಡೋನು ಅಂತೇಳಿ ರಾಯ್ ಕೊಟ್ರು. ಅದೇ ರೀತಿ ಫೈಸ್ಲಾ ಯಾರು ಮಾಡಿದ್ರು? ಉಮರ್ ರಜಿಯಲ್ಲಾಹು ತಾಲಾ ಫೈಸ್ಲಾ ಮಾಡಿ ಮೊದಲ ತಿಂಗಳ ಯಾವ್ದಾತು? ಅವ್ರ ಯಾಕೆ ಮಶೂರ ಮಾಡಿ ಮಾಡಿದ್ರು? ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಕಟ್ಟಬೇಕಂತಂದ್ರ ಗೊತ್ತಾಗಬೇಕಲ್ಲ, 1 ವರ್ಷದ ಜಕಾತ್ ಕೊಡ್ಬೇಕಂತಂದ್ರ 1 ವರ್ಷದ ಗೊತ್ತಾಗಬೇಕಲ್ಲ. ಅದರ ಸಂಬಂಧ ಈ ತಿಂಗಳಗಳನ್ನ 12 ತಿಂಗಳಗಳನ್ನ ಮಾಡಿ. ಇದೆಲ್ಲ ಏನೈತ್ರಿ? ಇದು ಮೊಹರಮದ ಒಳಗಡೆ ಬರುತ್ತಿಲ್ಲ. ಅದ್ರ ಸಂಬಂಧ ನಾವೇನ್ ಮಾಡಾರಬೇಕು, ಇವನ್ನೆಲ್ಲಾ ಕಲತ್ ಕೆಲಸ ನಮ್ಮ ಜೀವನದಾಗನು ತರಬೇಕು ಇವನ್ನೆಲ್ಲ. ಆದ್ರೆ ಇವತ್ತಿನ ಮೊಹರಮದಾಗ ಏನೇನ್ ಮಾಡಾಕತೈತ್ರಿ ಮಂದಿ? ಒಂದು ನಮಾಜ್ ಮಾಡಂಗಿಲ್ಲ. ಅವ್ನ ಮೈಯಾಗ ಯಾರು ಬರ್ತಾರು? ಇಮಾಮೆ ಹುಸೇನ್ ರಜಿಯಲ್ಲಾಹು ತಾಲಾ ಬರ್ತಾರ ಅಂತೇಳಿ ವಿಚಾರ ಮಾಡಾಕತೈತಿ ಮಂದಿ. ಅದನ್ನ ನಂಬಾಕತ್ತಾರ ಮಂದಿ. ಅದನ್ನ ಆಯ್ತಲ್ಲ ಇವತ್ತಿನ ಏನೇನೋ ಅವ್ರ ತಲೆಗ್ ತಿಳಿದಂಗ ಏನೇನೋ ಮಾಡಾಕತ್ತಾರ. ಒಂದ್ ಸ್ವಲ್ಪ ಮಂದಿ ಏನ್ ವಿಚಾರ ಮಾಡ್ತಾರು? ಇಲ್ಲ, ಯೌಮೆ ಆಶೂರಾ ಒಳಗಡೆ ಏನೈತಿ, ಏನ್ ಮಾಡ್ಬೇಕು? ಪೈಗಂಬರ್ ಹದೀಸ್ ಏನೈತಿ, 2 ರೋಜಾ ಮಾಡ್ರಿಪ್ಪ ಅಂತ ಐತಿ. ಅದನ್ನ ಬಿಟ್ಟು ಬೇರೆ 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 ಏನೋ ತಂದ್ ಬಿಟ್ಟಾರ. 4 ರಕಾತ್ ಏನ್ರ ಅವ್ ನಮಾಜ್ ಮಾಡಿಬಿಟ್ಟಂತಂದ್ರ ಎಲ್ಲಾ ತಪ್ಪುಗಳ ಮಾಪಕ್ಕ. ಹದೀಸ್ ಒಳಗಡೆ ಏನೈತಿ? ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೋ, ಯಾ ಮನುಷ್ಯ 2 ರೋಜಾ ಮಾಡ್ಬೇಕು, 9, 10, 10, 11 2 ರೋಜಾ ಮಾಡಿದ್ರ ಏನಾಗತ್ತ? 1 ವರ್ಷದ ತಪ್ಪುಗಳನ್ನ, ಅವು ಸಗೀರ ಅಂತಂದ್ರ ಸಣ್ಣ ತಪ್ಪುಗಳನ್ನ ಅಲ್ಲಾ ಏನ್ ಮಾಡ್ಬಿಡ್ತಾನು? ಕ್ಷಮೆ ಮಾಡ್ತಾನು. ನಾವು ಇದನ್ನ ಮಾಡಾರಾಗ್ಬೇಕ್ರಿ, ರೋಜಾ ಇರಾರಾಗ್ಬೇಕು. ಈ ತಿಂಗಳೊಳಗ ಏನ್ ಮಾಡಾರಾಗ್ಬೇಕ್ರಿ? 2 ರೋಜಾ ಮಾಡಾರಾಗ್ಬೇಕು. ಜಾಸ್ತಿ ಇಬಾದತ್ ಮಾಡಾರಾಗ್ಬೇಕು, ಜಾಸ್ತಿ ದುವಾ ಮಾಡಾರಾಗ್ಬೇಕು. ಇವೆಲ್ಲ ಏನೈತಿ? ಈ ರೀತಿ ಐತಾರ. ಆದ್ರ ಈಗಿಂದ ಏನೇನೋ ತಗೊಂಡ್ ಕುಡಿತಿರ್ತಾರ ಆ ಬೆಂಕಿ ದಾಟಿ. ನೋಡ್ರಿ, ಈ ಬಾಡಿ ಏನೈತಿ ಅಲ್ಲಾಂದ್ಯದ. ಇದ್ರ ಮೇಲೆ ಜುಲ್ಮ ಮಾಡಿದ್ರ ಅಲ್ಲಾ ಶಿಕ್ಷೆ ಕೊಡ್ತಾನ. ಇದ್ರ ಬಗ್ಗೆ ಕೇಳ್ತಾನ ನಾವು ಬರ್ತತ್. ಅದ್ರ ಸಂಬಂಧ ಏನೈತಿ? ಈ ಬೆಂಕಿ ಹಾಯುದಾತು ಇವೆಲ್ಲ ಅದಾವಲ್ಲಿ, ಇವು ಇಸ್ಲಾಂ ಒಳಗ ಯಾವುದೇ ರೀತಿ ಇದಕ್ಕೆ ತಾಲೂಕಿಲ್ಲ. ಇಸ್ಲಾಮದೊಳಗ ಇದ್ರ ಬಗ್ಗೆ ಎಲ್ಲಿಯೂ ಹೇಳಿಲ್ಲ. ಹೇಳಿದ್ರ ಹದೀಸ್ ಒಳಗಡೆ ಬರುತ್ತಿತ್ತು, ಈ ರೀತಿ ಹೇಳ್ಯಾರಪ್ಪ ಅಂತೇಳಿ. ಅದಕ್ಕೆ ನಾವೇನ್ ಮಾಡಾರಾಗ್ಬೇಕು? ಇದ್ರ ಬಗ್ಗೆ ತಿಳ್ಕೋರಾಗ್ಬೇಕು. ತಿಳಿದ ಕೆಲಸ ಮೊಹರಂ ಒಳಗೆ ಹೆಂಗಿರ್ಬೇಕು ಹಂಗ ಮಾಡಾರಾಗ್ಬೇಕು. ಇದು 1ನೇದ್ದು. ಇದ್ರೊಳಗ ಇನ್ನೊಂದ್ ಏನ್ ಬರ್ತದಪ್ಪ ಅಂತಂದ್ರ, ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಮ್ಮಗ ಯಾರು? ಹುಸೇನ್ ರಜಿಯಲ್ಲಾಹು ತಾಲಾ ಅವ್ರು ಶಹೀದ್ ಆದ್ರು. ಶಹೀದ್ ಆಗೋಕ್ಕಿಂತ ಮೊದಲ ಅವ್ರ ಜೀವನಗಳು ಹೆಂಗಿದ್ದು ಅದ್ರ ಬಗ್ಗೆ ಕೇಳಾಕತ್ತಿದ್ದು ನಾವು. ಒಂದ್ಸರ್ತ ಉಮರ್ ರಜಿಯಲ್ಲಾಹು ತಾಲಾ ಅವ್ರು, ಯಾರ್ರಿ? ಉಮರ್ ರಜಿಯಲ್ಲಾಹು ತಾಲಾ ಅವರು ಖಿಲಾಫತ್, ಅವ್ರು ಅಮೀರ್ ಸಾಬ್ ಇದ್ರು. ಪೂರಾ ಏನೈತಿ ಮುಸಲ್ಮಾನರದ್ ಏನಿದ್ರು ಅವರು ಅಮೀರ್ ಸಾಬ್ ಇದ್ರು ಅವರು. ಅಂತ ಸಂದರ್ಭ ಒಳಗ ಇಮಾಮಿ ಏನೈತಿ, ಇಮಾಮಿ ಹುಸೇನ್ ರಜಿಯಲ್ಲಾಹು ತಾಲಾ ಅವರು 38 ವರ್ಷ ಇತ್ತವ್ರು. ಎಷ್ಟು ವಯಸ್ಸಿತ್ರಿ ಅವ್ರಿಗೆ? ಹೆಚ್ಚು ಕಡಿಮೆ 38 ವರ್ಷ ಇತ್ತವ್ರು. ಆ ಸಂದರ್ಭದಾಗ ಉಮರ್ ರಜಿಯಲ್ಲಾಹು ತಾಲಾ ಅವರು ಹೇಳಾಕತ್ತಾರ, ಹುಸೇನ್ ರಜಿಯಲ್ಲಾಹು ತಾಲಾ, ನಮ್ಮ ಸದನದಾಗ ಬಂದ್ ಕುಂದ್ರಿ ಒಂದ್ ಸ್ವಲ್ಪ. ಎಲ್ಲಿ ಕುಂದ್ರಿ?
ಸದನ ಅಂತಂದ್ರ ಈಗ MLA MP ಗಳು ನಾವು ಹಾರಿಸಿ ಕಳಿಸ್ತೇವಲ್ಲ, ಎಲ್ಲಿ ಹೋಗಿರ್ತಾರ್ರಿ ಅವರು, ವಿಧಾನಸೌಧ ಇರ್ತದ, ಅಲ್ಲೇ ಮೀಟಿಂಗ್ ನಡೀತಿರ್ತಾವ. ಅದೇ ರೀತಿ ಮುಸಲ್ಮಾನರದ್ದು ಎಲ್ಲಾ ಮೀಟಿಂಗ್ ಅದಕ್ಕೊಂದು ಸದನ ಅಂತಿತ್ತರು. ಅಲ್ಲೆಲ್ಲ ಏನಾಕಿತ್ತು, ಎಲ್ಲಾ ಮೀಟಿಂಗ್ ನಡೀತಿದ್ವು. ಅಲ್ಲಿ ಉಮರ್ ರಜಿ ಅಲ್ಲಾಹು ತಾಲಾ ಏನಿದ್ರು, ಅಮೀರ್ ಸಾಹೇಬ್ ಇದ್ರು, ಫೈಸ್ಲಾ ಕೊಡ್ತಿದ್ರು. ಆದ್ರ ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರು ಏನಂದ್ರು, ಅವರು ನೀವು ಬಂದ್ ಹೋಗ್ರಿ ಇಲ್ಲೇ ಅಂತಂದ್ರು. ಅವರು ಮಾರನೇ ದಿವಸ ಅವ್ರ ಮಾತು ಕೇಳಿ ಕೆಲಸ ಹೊಂಟಿದ್ರು. ಅವ್ರು ಎಲ್ಲಿ ಹೊಂಟಿದ್ರು? ಸದನಕ್ಕೆ ಹೊಂಟಿದ್ರು. ಅವರು ಹೋಗೋದು ಮುಂದ ಬಾಗಿಲಿಗೆ ಹೋಗಿದ್ರು. ಉಮರ್ ರಜಿ ಅಲ್ಲಾಹು ತಾಲಾ ಅವ್ರ ಮಗ ಮುಂದಿದ್ರು, ಇವ್ರು ಹಿಂದಿದ್ರು. ಬಾಗಲಕ್ಕೆ ಹೋಗೋ ಮಠ ಅಂತಂದ್ರ ಪರ್ಮಿಷನ್ ಕೊಡ್ಲಿಲ್ಲ ಮಗಗ. ಒಳಗಡೆ ಇಂಪಾರ್ಟೆಂಟ್ ಏನ್ ನಡೆದಾವು, ಮೀಟಿಂಗ್ ನಡೆದೈತಿ, ಅಲ್ಲೇ ಈಗ ಬರ್ಬೇಡ್ರಿ ಆಮೇಲೆ ಬರ್ರಿ ಅಂತೇಳಿ ಯಾರ ಮಗನ್ನ ಹೇಳ್ರಿ, ಅಮೀರ್ ಸಾಹೇಬ್ರ ಮಗ ಉಮರ್ ರಜಿ ಅಲ್ಲಾಹು ತಾಲಾ ಅವ್ರ ಮಗರ್ನ ಹೊಳಿ ಕಳಿಸಿದ್ರು. ಎಲ್ಲಿಂತ್ರ? ಬಾಗಲಿಂತ್ರ. ಅದನ್ನ ನೋಡಿ ಕ್ಯಾಸ ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರ ಏನಂದ್ರು, ಇವ್ರು ಕೇಳಲಿಲ್ಲ, ಇವ್ರು ಮಗಗ ಕೊಡ್ಲಿಲ್ಲ, ನನಗೇನು ಕೊಡ್ತಾರಂತೇಳಿ ಹೊಳಿ ಬಂದ್ಬಿಟ್ರು. ಮರನೇ ದಿವಸ ಉಮರ್ ರಜಿ ಅಲ್ಲಾಹು ತಾಲಾ ಅವ್ರು, ಯಾರು? ಉಮರ್ ರಜಿ ಅಲ್ಲಾಹು ತಾಲಾ ಅವರು ಮಸೀದ್ದಾಗ ಭೇಟಿ ಆದ್ರು. ಕೇಳಿದ್ರು, ಯಾಕ್ರಿ ಬಂದಿದ್ದೆ, ಬಂದಿರ್ಕಿಲ್ಲಲ್ಲ ಆ ಕಡೆ. ಅವಾಗ ನೀನ್ ಬಂದಿದ್ದೀರಿ ನಾನು, ಆದ್ರೆ ಹಿಂಗೆಲ್ಲ ಆತು, ಮತ್ತ ಅವ್ರಿಗೆ ಕೊಟ್ಟಿಲ್ಲ, ಇನ್ನ ನನಗೆಲ್ಲಿ ಪರ್ಮಿಷನ್ ಕೊಡ್ತಾರಂತ ನಾ ಬಂದ್ಬಿಟ್ಟೆ. ಅವಾಗ ಉಮರ್ ರಜಿ ಅಲ್ಲಾಹು ತಾಲಾ ಒಂದ್ ಮಾತು ಹೇಳಿದ್ರು, ನೀವು ಬಂದೇನಂತಂದ್ರ ನಾನೇ ಎದ್ದು ಹೊರಗೆ ಬರ್ತೀನಿ. ಯಾರು ಬಂದೇನಂತಂದ್ರ ಹೇಳ್ರಿ, ಹುಸೇನ್ ರಜಿ ಅಲ್ಲಾಹು ತಾಲಾ ನೀವು ಬಂದೇನಂತಂದ್ರ ನಾ ಎದ್ದು ಹೊರಗೆ ಬರ್ತೀನಿ. ನಿಮ್ಮ ನಾನ ಯಾರು? ನಿಮ್ಮ ನಾನ ಯಾರು? ವಿಶ್ವಗುರು ಹುಜರೆ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಿಮ್ ನಾನ, ನನ್ನ ಮಗನ್ ನಾನ ಬ್ಯಾರೆ ಅದಾರ. ಫರಕ್ ಐತಿ ನಿಮಗ ಅವ್ರಿಗೆ. ಹಿಂಗ ಏನೈತಿ, ಇಷ್ಟೆಲ್ಲಾ ಪ್ರೀತಿ ಇತ್ತು ಯಾರು ಕೂಡ. ಉಮರ್ ರಜಿ ಅಲ್ಲಾಹು ತಾಲಾ ಆಗಿರ್ಬೋದು, ಇದು ಅಬೂಬಕರ್ ಸಿದ್ದೀಕ್ ರಜಿ ಅಲ್ಲಾಹು ತಾಲಾ ಕಾಲ್ನ್ಯಾಗ. ಆಗಿನ ಕಾಲ ಒಳಗ ಒಂದಷ್ಟು ಅರಿಬಿಗಳು ಇಂಪಾರ್ಟೆಂಟ್ ಜನ ಅಷ್ಟ ಓಡ್ತಿದ್ರಿ. ಅವ್ರು ಒಂದಷ್ಟು ಅರಿಬಿಗಳು ಯಾರು ಉಡ್ತಿದ್ರಿ ಹೇಳ್ರಿ, ಸ್ವಲ್ಪ ಚಲೋ ಶ್ರೀಮಂತರ ಆತು, ಚಲೋ ಮಂದಿ ಅಷ್ಟೇ ಉಡ್ತಿದ್ರು. ಅವ್ರು ಅಬೂಬಕರ್ ಸಿದ್ದೀಕ್ ರಜಿ ಅಲ್ಲಾಹು ತಾಲಾ ಅವರು 2 ಅರ್ಬಿ ತರ್ಸಾಕತ್ತಾರ. ಅವ್ರು 2 ಅರ್ಬಿ ತರಿಸೆ ನಮ್ ಈಗಿನ ಕಾಲ ಒಳಗೆ ಹೇಳ್ತೇವಲ್ಲ ಮಾಲಾರ್ಪಣೆ ಅಂತೇಳಿ, ಯಾರಿಗ್ ಮಾಡಾಕತ್ತಾರೋ? ಹಜರತ್ ಹಸನ್ ಅವ್ರು ಮತ್ತ ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರಿಗೆ ಮಾಡಾಕತ್ತಾರು. ಇದು ಪೈಗಂಬರ್ ಯಾರ ಪ್ರೀತಿ? ಸಹಾಬಾ ಅವ್ರ ಪ್ರೀತಿ ಯಾರ ಜೊತೆ? ಇಮಾಮೆ ಹುಸೇನ್ ಮತ್ತು ಇಮಾಮ್ ಹಸನ್ ರಜಿ ಅಲ್ಲಾಹು ತಾಲಾ ಅವ್ರ ಕೂಡ ಪ್ರೀತಿ. ಇದು ಪ್ರೀತಿ ಇದ್ದಾಗ ಮಾಡ್ತಾರಲ್ರಿ. ನಂತರ ಉಮರ್ ರಜಿ ಅಲ್ಲಾಹು ತಾಲಾ ಅವ್ರ ಮದ್ವಿ ಯಾರು ಮಾಡಿದ್ರು? ಫಸ್ಟ್ ಹೇಳ್ತಿ ಯಾರು ಮಾಡಿದ್ರು? ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರು. ಯರ್ಜರ್ದ್ ಅಂತ ಹೇಳಿ ಕೆಲಸ ಬಾದ್ಶಾ ಇದ್ದ, ಅದನ್ನ ಗೆದ್ರದು ಇರಾಕನ್ ಗೆದ್ರು. ಆ ಬಾದ್ಶಾನ 3 ಹೆಣ್ಮಕ್ಳು. ಎಷ್ಟು ಹೆಣ್ಮಕ್ಳ್ರಿ? 3 ಹೆಣ್ಮಕ್ಳು. 3 ಹೆಣ್ಮಕ್ಳ ಎಲ್ಲಿ ಬರಾಕತ್ತಾರೋ? ಮದೀನಾಗ್ ಬರಾಕತ್ತಾರೋ. ಇರಾಕದಿಂತ್ರ ಸಹಾಬಾ ಅವ್ರ ನಡತೆಗಳನ್ನ ನೋಡಿದ್ರು. ಸಹಾಬಾ ಅವರು ನಡತೆಗಳನ್ನ ನೋಡಿ ಕ್ಯಾಸ ಮದೀನಾಕ್ಕೆ ಎಂಟ್ರಿ ಕೊಟ್ರು. ಕಲ್ಮಾ ಓದಿದ್ರು. ಏನ್ ಓದಿದ್ರು? ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದ್ ರಸೂಲ್. ಯಾಕಂತ ಕೇಳಿದ್ರು ಅವ್ರಿಗೆ, ಅವ್ರು ಹೇಳಿದ್ರು, ಇವರೆಲ್ಲಾ ನಮ್ ಕೂಡಿದ್ರು, ಯಂಗ ವಯಸ್ಸಿನ ಸಹಾಬಾಗಳು ನಮ್ ಕೂಡಿದ್ರು. 1 ಸರ್ತು ಕಣ್ಣೆಬಿಸಿ ನಮ್ಗೆ ನೋಡ್ಲಿಲ್ಲ. 2 ಸರ್ತ 1 ಸರ್ತು ನಮ್ಮನ್ನ ಕಣ್ಣೆಬಿಸಿ ನೋಡ್ಲಿಲ್ಲ. ಇವ್ರದು ನಾವು ಎಂತಿಂತ ಪರಿಸ್ಥಿತಿಗಳು ಇವ್ರ ಕೂಡ ನಡೆದು, ಹಗಲಿನೂ ಇವ್ರ ಕೂಡ ನಡೆದು, ರಾತ್ರಿನೂ ಇವ್ರ ಕೂಡ ನಡೆದು, ಎಲ್ಲಾ ಸಂದರ್ಭ ಇವ್ರ ಕಡೆ ಇದ್ದು ನಾವು. ಆದ್ರೆ ಇವ್ರ ಕಡೆ ಅಂತ ನಮ್ಗೆ ಏನ್ ಬಂತು? ಯಾವುದೇ ರೀತಿ ತೊಂದರೆ ಇವ್ರ ಕಡೆಂತ ಆಗಲಿಲ್ಲ. ನಮ್ ಮನಸ್ಸು ಹೇಳ್ತ ನಮಗ ಇದ ನಿಜವಾದ ಧರ್ಮ, ಅದಕ್ಕೆ ನಾವು ಕಲ್ಮಾ ಓದೇವೆ ಅಂತಂದ್ರು. ಅಂತ ಮಗಳೇನೈತ್ರಿ? 3 ಮಂದಿ ಮಗಳ ಒಳಗ ಒಂದೇದಾಕಿನ ಯಾರು ಕೊಡಕತ್ತಾರೋ? ಯಾರು ಮಾಡ್ಸಾಕತ್ತಾರ ಅದನ್ನ ರಿಶ್ತಾ? ಹೇಳ್ರಿ, ಉಮರ್ ರಜಿ ಅಲ್ಲಾಹು ತಾಲಾ. ಯಾರ್ರಿ? ಉಮರ್ ರಜಿ ಅಲ್ಲಾಹು ತಾಲಾ ರಿಶ್ತಾ ಮಾಡಿದ್ರು. ಯಾರ್ದು? ಇಮಾಮೆ ಹುಸೇನ್ ರಜಿ ಅಲ್ಲಾಹು ತಾಲಾ ಅವ್ರು. ಪ್ರೀತಿ ಇದ್ರ ಆಗತ್ತೆ, ಆಗಂಗಿಲ್ಲ ಹೇಳ್ರಿ. ಪ್ರೀತಿ ಅಂತ ಮಾಡ್ತಾರಲ್ಲ ರಿಶ್ತಾಗಳು. ಇದೇನ್ರಪ್ಪಾ ಅಂತಂತಂದ್ರ ಇದೇ ರೀತಿ ನಾವೇನ್ ಮಾಡಾರಾಗ್ಬೇಕು, ದೀನದ ಬಗ್ಗೆ ಒಂದ್ ಸ್ವಲ್ಪ ಕಲ್ಯಾರಾಗ್ಬೇಕು. ಎಲ್ಲರ ಜೊತೆ ಪ್ರೀತಿ ಇತ್ತು. ಯಾರು ಕೂಡ ಅಬೂಬಕರ್ ಸಿದ್ದೀಕ್ ರಜಿ ಅಲ್ಲಾಹು ತಾಲಾ. ನಂತರ ಯಾರು ಬಂದ್ರಿ?
ಉಮರ್ ರಜಿ ಅಲ್ಲಾಹುತಲ. ನಂತರ ಯಾರು ಬಂದ್ರು? ಉಸ್ಮಾನಿ ಗನಿ ರಜಿ ಅಲ್ಲಾಹುತಲ. ಉಸ್ಮಾನಿ ಗನಿ ರಜಿ ಅಲ್ಲಾಹುತಲ ಅವ್ರ ಕಾಲ ಒಳಗ 3 ದೇಶಗಳನ್ನ ಗೆಲ್ತಾರ. ಎಷ್ಟು ದೇಶಗಳನ್ನ ಹೇಳ್ರಿ? 3 ದೇಶದ ಗೆಲ್ಲಾಕ್ ಹೋದಾಗ ಕಮಾಂಡ್ರ ಯಾರಿದ್ರು? ಇಮಾಮೆ ಹುಸೇನ್ ರಜಿ ಅಲ್ಲಾಹುತಲ. ಏನ್ರಪ್ಪ ಅಂತಂದ್ರ ಈ ರೀತಿ ಎಲ್ಲಾ ಆಗೈತಿ. ಇದು ಎಲ್ಲಾರ ಜೊತೆ ಏನೈತಿ? ಇಲ್ಲಿ ಪ್ರೀತಿ ಐತಿ. ನಂತರ ಏನಾಗತ್ತತಿ? ನಂತರ ಚೇಂಜ್ ಆತಿ. ನಿಂತರ ಇಮಾಮೆ ಉಮರ್ ರಜಿ ಅಲ್ಲಾಹುತಲ ಆದ್ಮೇಲೆ ಯಾರು ಬಂದ್ರು? ಅಲಿ ರಜಿ ಅಲ್ಲಾಹುತಲ ಅವ್ರು ಬಂದ್ರು. ಯಾರಪ್ಪ ಅವರು? ಇಮಾಮೆ ಹುಸೇನ್ ರಜಿ ಅಲ್ಲಾಹುತಲ ಅವ್ರಾದ ನಂತರ ಹಸನ್ ರಜಿ ಅಲ್ಲಾಹುತಲ ಅವರು ಆಡಳಿತ ಮಾಡಿದ್ರು. ಆ ನಂತರ ಮಾವಿಯಾ ರಜಿ ಅಲ್ಲಾಹುತಲ ಬಂದ್ರು. ಮಾವಿಯಾ ರಜಿ ಅಲ್ಲಾಹುತಲ ಆದ್ಮೇಲೆ ಮುಂದ ಯಜೀದನ್ ಕಡೆ ಹೋಗ್ತೇನೆ. ಯಾರ ಕಡೆ ಹೋತ್ ಹೇಳ್ರಿ? ಇದು ಯಜೀದನ್ ಕಡೆ. ಇದೇನಾತು? ಆಡಳಿತ ಅಲ್ಲಿ ಹೋತು. ಅಲ್ಲಿಂತ್ರ ಏನಾಯ್ತು? ಬದಲಾವಣೆ ಆಗತ್ತಿದೆಲ್ಲ. ಯಜೀದ್ ಎಲ್ಲಿದ್ದ? ಮಿಸ್ರದೊಳಗಿದ್ದವ. ಎಲ್ಲಿದ್ದ ಹೇಳ್ರಿ? ಮಿಸ್ರದ ಭಾಷಾ ಇದ್ದ ಯಜೀದ. ಮಿಸ್ರದ ಭಾಷಾ ಇದ್ದ ಕೆಲಸ ಎಲ್ಲಾ ಮೇಲೆ ಕಂಟ್ರೋಲ್. ಮದೀನಾದೊಳಗ ಸಹಾಬಾ ಅವ್ರು ಏನಿದ್ರು ಅವಾಗ? ಭಾಷಾ ಇದ್ರು. ಮದೀನಾ ಒಳಗಡೆ, ಮಕ್ಕಾ ಒಳಗಡೆ ಒಬ್ಬರು ಎಲ್ಲಾ ಕಂಟ್ರೋಲ್ ಯಾರು ಮಾಡಕತ್ತಾರು? ಯಜೀದ್ ಮಾಡಕತ್ತಾನ ಕುಂತ ಕೆಲಸ. ಉಮರ್ ರಜಿ ಅಲ್ಲಾಹುತಲ ಅವರು ಏನೈತಿ? ಇವ್ರದೆಲ್ಲಾ ಕಾಲು ಮುಗೀತೀಗ. ಯಜೀದ್ ಬಂದೈತಿ. ಯಜೀದನ ಕಾಲ ಒಳಗ ಮದೀನಾ ಒಳಗ ಯಾರದಾರು? ಇಮಾಮೆ ಹುಸೇನ್ ರಜಿ ಅಲ್ಲಾಹುತಲ ಅದ. ಯಜೀದ ಮೆಸೇಜ್ ಕಳ್ಸಾಕತ್ತಾನಲ್ಲಿ ಮದೀನಾಕ್. ಹೋಗಿ ಹೇಳ್ರಿ ಯಾರನ್ನ? ಎಲ್ಲಾರನು ಬೈತ್ ಮಾಡಿಸ್ಕೋಬೇಡ್ರಿ. ಯಾರನ್ನ? ಇಮಾಮೆ ಹುಸೇನ್ ರಜಿ ಅಲ್ಲಾಹುತಲ ಬೈತ್ ಮಾಡಿಸ್ಬಿಡ್ರಿ. ಬೈತ್ ಅಂದ್ರೆ ಏನು? ಹೌದ್ರ? ಒಬ್ಬರ ಕೈ ಮೇಲೆ ಒಬ್ಬರ ಕೈ ಇಟ್ಟಿ ಕ್ಯಾಸ ನಿಮ್ಮನ್ನ ನಾ ಒಪ್ಕೋತೇನಿ. ಏನಂತ ಹೇಳಿ ಒಪ್ಕೋತೇನಿ? ನೀವು ನಮ್ಮ ಅಮೀರ್ ಸಾಬ್ರು, ನೀವು ನಮ್ಮ ಮ್ಯಾಲ ನೀವು ಏನೈತಿ? ಭಾಷಾ ಇದ್ದಂಗ, ನಿಮ್ಮ ಆಡಳಿತಕ್ಕೆ ನಾವು ಒಪ್ಕೊಂತೇವಿ ಅಂತಂದಂಗ ಬೈತ್ ಅಂತಂದ್ರ. ಅವೇನಂತ? ಯಜೀದ ಬೈತ್ ಮಾಡ್ಬಿಡ್ರಿ ನನ್ ಮ್ಯಾಲ. ಏನ್ ಮಾಡ್ರಿ? ನನ್ ಕೈ ಮ್ಯಾಲ ಬೈತ್ ಮಾಡ್ರಿ. ಇಮಾಮೆ ಹುಸೇನ್ ರಜಿ ಅಲ್ಲಾಹುತಲ ಅವ್ರು ಹೇಳಿದ್ರು, ಕರ್ಸಿದ್ದಲ್ಲ ಮದೀನಾದ ಭಾಷಾ. ಅಲ್ಲಪ್ಪ, ಇಂಥ ಬೈತ್ ಮಾಡಿಸ್ಕೋಕ ರಾತ್ರಿ ಕರ್ಸು ಉದ್ದೇಶ ಏನೈತಿ? ಹಗಲಿ ಆಗ್ಬೇಕಿವ್, ಎಲ್ಲಾರು ಮುಂದಾಗ್ಬೇಕಿವ. ರಾತ್ರಿ ಮಾಡಿಸ್ಕೊಂತ ಏನ್ ಉದ್ದೇಶ ಐತಿ? ಇಷ್ಟ ಹೇಳಿಕೆ ಹೋದ್ರವ್ರು. ಅಲ್ಲಿಂತ್ರ ಏನಾಯ್ತು? ಇಮಾಮೆ ಹುಸೇನ್ ರಜಿ ಅಲ್ಲಾಹುತಲ ಅವರು ಎಲ್ಲಿ ಬರಾಕತ್ತಾರು? ಮಕ್ಕಾಕ್ ಬರಾಕತ್ತ. ಅಂತ ಸಂದರ್ಭ ಒಳಗ ಯಾರಿಗ ಗೊತ್ತಾತಿದ್ದು? ಯಜೀದ್ ಗೊತ್ತಾತಿದ್ದು. ನಾ ಏನ್ ಹೇಳಿ ನಿಮಗ? ಅವ್ರ ಕಡೆ ಅಂತರ ಬೈತ್ ಮಾಡಿಸ್ಕೊಂತಂದ್ರ ನೀವೇನ್ ಮಾಡ್ಬಿಟ್ರಿ? ಅವ್ರ ಹಂಗೆ ಕಳಿಸ್ಬಿಟ್ರಿ. ಯಾರನ್ನ ಚೇಂಜ್ ಮಾಡಾಕತ್ತಾನೋ? ಗವರ್ನರ್ ಚೇಂಜ್ ಮಾಡಿಬಿಟ್ಟ. ಯಾರು? ಯಜೀದ್. ಇದೆಲ್ಲ ಏನೈತಿ? ಇದು ಯಜೀದನ ಕಾಲ ಒಳಗ ಇಲ್ಲಿಂತ್ರ ಶುರು ಆತದು. ಮದೀನಾ ಇಂತ್ರ ಎಲ್ಲಿ ಬರಾಕತ್ತಾರು? ಇಮಾಮೆ ಹುಸೇನ್ ರಜಿ ಅಲ್ಲಾಹುತಲ ಅವರು ಮಕ್ಕಾಕ್ ಬರಾಕತ್ತಾರ. ಮಕ್ಕಾಕ್ ಬಂದ 5 ತಿಂಗಳು ಇದ್ರಲ್ಲಿ. ಇವ್ರ ಪ್ಲಾನಿಂಗ್ ನಡ್ದತ್. ಹಿಂದಿಂತ್ರ ಪ್ಲಾನಿಂಗ್ ಏನೈತಿ? ಎಲ್ಲಾ ನಡ್ದತ್ತಿ ಅವ್ರದ್ದು. ಏನ್ರ ಮಾಡಿ ಕೆಲಸ ಮಕ್ಕಾದಿಂತ್ರ ಇವ್ರು ಹೊರಗೆ ತರ್ಬೇಕು. ಯಾಕಂತಂದ್ರ ಮಕ್ಕಾ ಅನ್ನುವಂಥದ್ದು ಅದು ಅಮನದ ಶಹರ್ ಐತಿ. ಅಲ್ಲಿ ಏನಾಗ್ಬಾರ್ದು? ರಕ್ತ ಹರಿಬಾರ್ದು. ಅಲ್ಲಿಂತ್ರ ಎಲ್ಲಿ ತರ್ಬೇಕು? ಇವ್ರ ಹೊರಗೆ ತರ್ಬೇಕು ಅನ್ನುವಂಥ ಎಲ್ಲಾ ಪ್ಲಾನಿಂಗ್ ಒಳಗ ಇರಾಕ್ ಒಳಗ ಕೂಪಾ ಅನ್ನುವಂಥದ್ದು ಒಂದು ಇಲಾಖಾ ಐತಿ. ಅಲ್ಲಿ ಜನರು ಏನ್ ಮಾಡಾಕತ್ರು? ಇವ್ರಿಗೆ ಮೆಸೇಜ್ ಕಳ್ಸಾಕತ್ರ ಅಂದ್ರೆ ಆಗಿನ ಕಾಲ ಒಳಗೆ ಪತ್ರ ಬರ್ಬರ್ತ್ ಕಳ್ಸಾಕತ್ರು. 5 ತಿಂಗಳು ಪತ್ರ ಬರ್ತಾರ. ಪುಸ್ತಕ ಒಳಗೆ ಬರುತ್ತ 8,000 ಕತ್ ಬಂದಾವ. ಎಷ್ಟು ಬಂದಾವ್ರಿ ಪತ್ರಗಳು? ಎಷ್ಟು ಬಂದಾವು? 8,000. ಅಂತ ಸಂದರ್ಭ ಒಳಗ ಇಮಾಮೆ ಹುಸೇನ್ ರಜಿ ಅಲ್ಲಾಹುತಲ ಅವರು ಸಹಾಬಾಗಳು ಕರ್ಕೊಂಡ ಮಶವರ ಮಾಡ್ತಿದ್ರು. ಮತ್ ಈ ರೀತಿ ಬರ್ಯಾಕತ್ತಾರ, ಅವ್ರು ಹೋಗ್ಲೇಬೇಡ, ನಾನು ಕೂಪಾಕ್ ಹೋಗ್ಲೇಬೇಡ. ಎಲ್ಲಾ ಸಾಹೇಬರು ಸರಿ ಇಲ್ಲವ್ರು ಹೋಗ್ಬೇಡ್ರಿ. ನಿಮ್ಮ ಅಪ್ಪಾರು ಕೂಡ ಏನ್ ಮಾಡ್ಯಾರ? ಅವರು ವಾದ ಕಿಲಾಪಿ ಮಾಡ್ಯಾರ. ಅವ್ರ ನಿಮ್ಮ ಅಣ್ಣ ಹಸನ್ ರಜಿ ಅಲ್ಲಾಹುತಲ ಅವ್ರ ತೊಡಿ ಒಳಗೆ ಏನ್ ಹೊಡೆದ್ರ? ಅವರು ಬಿಲ್ಲಿ ನಿಂತ್ರ ಹೊಡೆದಾರು. ಅಲ್ಲಿ ಹೋಗ್ಬೇಡ. ಇವರು 5 ತಿಂಗಳು ದುಗ್ಸಿರೋದನ್ನ ಹಿಂಗೆ. ಅವ್ರು ಮತ್ ಮುಂದ್ ಏನ್ ಬರಾಕತ್ತು? ಪತ್ರದೊಳಗೆ ಬರಾಕತ್ತು. ಏನಂತ ಬರ್ಯಾಕತ್ರ ಅವರು? ನಾವು ಅಲ್ಲಾಗ್ ಹೋಗಿ ಹೇಳ್ತೇವಿ ನಾಳೆ. ನಮ್ಮ ಕಾಲ ಒಳಗೆ ಯಾರಿದ್ರು? ಇಮಾಮೆ ಹುಸೇನ್ ರಜಿ ಅಲ್ಲಾಹುತಲ ಪೈಗಂಬರ್ ಯಾರಿದ್ರು? ಮೊಮ್ಮಗರಿದ್ರು. ಇವ್ರಿಗೆ ನಾವು ಬಂದ ಕೆಲಸ ದೀನ್ ಕಲಸ್ರಿ, ಅಲ್ಲಾಹ್ ಹುಕುಮ್ ಕಲಸ್ರಿ, ಪೈಗಂಬರ್ ಪದ್ಧತಿಗಳ ನಮಗ ಕಲಸ್ರಿ ನೀವು ಅಂತೇಳಿ ಇವ್ರಿಗೆ ಪತ್ರ ಬರ್ದಿದ್ದು ನಾವು. ಆದ್ರೆ ಇವ್ರು ಬಂದ್ ಕಲಸ್ಲಿಲ್ಲ. ಅಲ್ಲಾಹ್ ಮುಂದೆ ನಾವು ಹೇಳ್ತೇವಿ ಅನ್ನುವಂತ ಪತ್ರ ಬರಾಕತ್ತು. ಇಂತಹ ಸಂದರ್ಭ ಒಳಗ ಹುಸೇನ್ ರಜಿ ಅಲ್ಲಾಹುತಲ ಅವರು ಸಹಾಬಾ ಅವ್ರನ್ನ ಕರ್ಕೊಂಡ ಮಶವರ ಮಾಡಿದ್ರು. ಇನ್ನು ನಾವು ಹೋಗ್ಬೇಕಿನಲ್ಲಿ
ಯಾಕಂತಂದ್ರ ಇವ್ರು ಇಷ್ಟ ಇಲ್ಲಿ ಮಠ ಹೇಳಿದ್ದಾರೆ ಅವ್ರು, ಅಲ್ಲ ಹೋಗಿ ಹೇಳ್ತೇವ್ ನಾವು. ಅವಾಗ ಇಮಾಮಿ ಹುಸೇನ್ ರಜಿಯಲ್ಲಾಹು ತಾಲಾ ಅವರಿಗೆ 4 ಸಹಾಬಾರು ಮಶವರ ಕೊಟ್ರು. ಏನಂತ ಮಶವರ ಕೊಟ್ರು ನೀವು ಹೋಗ್ಬೇಡ್ರಿ, ಮೊದಲು ಒಬ್ಬರು ಕಳಿಸಿ ನೋಡು, ಅಲ್ಲಿ ಪರಿಸ್ಥಿತಿ ಹಂಗೈತಿ, ಮೊದಲು ಅದನ್ನ ತಿಳ್ಕೋಣ. ಏನವ್ರ ಸರಿಯಾಗಿ ಹೇಳಕತ್ತಾರೋ ಏನು ಮೋಸ ಮಾಡುವಂತ ಉದ್ದೇಶ ಐತೆ ಅವ್ರ ಹಿಂದ. ಅದಕ್ಕೆ ಕಾಸಿದ್ ಅಂತಾರ್ರಿ, ಅದು ಉರ್ದೊಳಗೆ ಏನಂತಾರ್ರಿ ಕಾಸಿದ್. ಮೊದಲು ಒಬ್ಬನ ಕಾಸಿದನ್ ಕಳ್ಸು, ಕಳಿಸ್ಕ್ಯಾಸ ಎಲ್ಲಾ ಪರಿಸ್ಥಿತಿಗಳನ್ನ ನೋಡ್ಕೊಂಡು ಆಮೇಲೆ ನೀವು ಹೋಗಂತ್ರಿ. ಅಲ್ಲಿ ಈ ಮಶವರ ಬಂದ್ ಕೊಲೆ ಇಮಾಮೆ ಹುಸೇನ್ ರಜಿಯಲ್ಲಾಹು ತಾಲಾ ಅವ್ರು ಒಪ್ಕೊಂಡ್ರಿ, ಇದಕ್ಕೆ ಆಯ್ತು, ಇದು ಸರಿ ಐತಿ. ಇದು ಅದೇ ರೀತಿ ಏನೈತಿ ಅಲ್ಲಿ ಕಳಿಸಿದ್ರು. ಎಲ್ಲಿ ಕಳಿಸಿದ್ರಿ? ಕೂಫಾಕ್. ಎಲ್ಲಿ ಕಳಿಸಿದ್ರಿ? ಕೂಫಾಕ್. ಕೂಫಾಕ ಹೋದ್ರಿ. ಹೋದ ನಂತರ ಚಾಚಾನ ಮಗಾರ ಯಾರು ಹೊಂಟಾರ ಇಲ್ಲಿ ಹೇಳ್ರಿ? ಚಾಚಾರ ಮಗನ ಕಳ್ಸಾಕತ್ತ. ಇವ್ರು ಹೋದ ತಕ್ಷಣ ಎಲ್ಲಾ ರೀತಿ ಏನ್ ಮಾಡಿದ್ರು, ಬಹಳ ಚಂದ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ರು. ಅವ್ರ ಚಂದ ಅವ್ರ ಕೂಡ ಎಲ್ಲಾ ರೀತಿ ಒಳ್ಳೆ ರೀತಿ ಅವ್ರ ಕೂಡ ಬೈತ್ ಮಾಡೋದು. ಜಾಮಿಯಾ ಮಸ್ಜಿದ್ದಾಗ ಎಲ್ಲಾ ಸೇರಿದ್ರು, ಎಲ್ಲಾ ಸೇರಿ ಕೆಲಸ ಅವ್ರ ಕೂಡ ಬೈತ್ ಮಾಡಿದ್ರು. ಅವ್ರಿಗೆ ಹಿಂಗ ಅನಿಸಿತ್ತು, ಇವ್ರೆಲ್ಲಾ ಬದಲಾವಣೆ ಆಗ್ಯಾರಪ್ಪ. ಇವ್ರ ಹೆಂಗ ಅನ್ಸಿದ್ರಿ ಅವ್ರಿಗೆ? ಇವ್ರೆಲ್ಲಾ ಬದಲಾವಣೆ ಆಗ್ಯಾರು, ಇನ್ ಯಾರನ್ನ ಕರೆಸ್ಬೇಕು ನಾವು? ಇಮಾಮೆ ಹುಸೇನ್ ರಜಿಯಲ್ಲಾಹು ತಾಲಾ ಅವ್ರನ್ನ ಇಲ್ಲಿ ಕರೆಸ್ಬೇಕು ಅನ್ನುವಂಗ ಅವರು ಎಲ್ಲಾರು ಹೇಳಿದ್ರು. ಆದ್ರ ಕಾಸಿದಾಗಿ ಹೋಗಿದ್ರಲ್ಲ, ಇವ್ರು ಏನ್ ಮಾಡಿದ್ರು, ತಡೀರಿ ಇನ್ನೊಂದ್ ಸ್ವಲ್ಪ ದಿವ್ಸ ನೋಡ್ತೇನ, ಆಮೇಲೆ ಪತ್ರ ಬರೀತೇನೆ. ಅದೇ ರೀತಿ ಏನಾದ್ ಹೇಳ್ರಿ, ಇವ್ರು ಒಂದ್ ಸ್ವಲ್ಪ ದಿವ್ಸ ಅಲ್ಲಿ ನೋಡಿದ್ರು, ನಂತರ ಪತ್ರ ಬರೆದ್ರು. ಯಾರಿಗೆ? ಇಮಾಮೆ ಹುಸೇನ್ ರಜಿಯಲ್ಲಾಹು ತಾಲಾ ಪತ್ರ ಬರ್ಯಾಕತ್ತಾರ. ನೀವೇನ್ ಬರ್ಬೋದು ಇಲ್ಲಿ, ನಾವೇನ್ ವಿಚಾರ ಮಾಡಾಕತ್ತಿದ್ದು ಹಂಗಿಲ್ಲ, ಇಲ್ಲಿ ಎಲ್ಲಾ ಬದಲಾವಣೆ ಆಗ್ಯಾರ. ಇವ್ರು ಏನಾಗ್ಯಾರ? ಇವರೆಲ್ಲಾ ಬದಲಾವಣೆ ಆಗ್ಯಾರು ಅಂತೇಳಿ ಕ್ಯಾಸ ಹೇಳಿದ್ರು. ಆ ನಂತರ ಸಫರ್ ಯಾರು ಶುರು ಮಾಡಿದ್ರು? ಇಮಾಮೆ ಹುಸೇನ್ ರಜಿಯಲ್ಲಾಹು ತಾಲಾ. ಇದೆಲ್ಲ ಏನೈತ್ರಿ? ಇದೆಲ್ಲ ಕರ್ಬಲಾದ ವಾಕ್ಯ ಬರ್ತೈತಿ. ಅದು ಈಗ ಮುಂದ್ ಕರ್ಬಲ ಶುರು ಮಾಡೋಕ್ಕಿಂತ ಮೊದ್ಲೇ ಟೈಮ್ ಆತೀಗ ನಮಗ್ ಆಯ್ತಲ್ಲ. ಮುಂದೇನ್ ಮಾಡಿದ್ರಿ? ಮುಂದಿನ ಶುಕ್ರವಾರ ಇನ್ಶಾ ಅಲ್ಲಾ ಜೀವನ ಕೊಟ್ರೆ ಮುಂದಿನ ಶುಕ್ರವಾರ ಬಯಾನ್ ಮಾಡೋಣ ಇನ್ಶಾ ಅಲ್ಲಾ ತಾಲಾ ಹೇಳೋದು ಕೇಳೋದಕ್ಕಿಂತ ಜಾಸ್ತಿ ಅಮಲ್ ಮಾಡುವಂತ ತೌಫೀಕ್ ಕೊಡ್ಲಿ. ಆಕಿರು ತಾವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಯಾರು ಸುನ್ನತ್ ಮಾಡಿಲ್ಲ ಸುನ್ನತ್ ಮಾಡಿ.